अहर्निशम् अनेकदन्तं भक्तानाम् एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे अनेकदन्तं भक्तानाम् एकदन्तम् उपास्महे एकदन्तम् उपास्महे एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे अगजानन पद्मार्कं गजाननम् अहर्निशम् अनेकदन्तं भक्तानाम् एकदन्तम् उपास्महे सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी
सर्वार्थ साधिके शरण्ये त्र्यम्बके गौरी नारायणी नमोऽस्तुते। साधिके शरण्ये त्र्यम्बके गौरी नारायणी नमोऽस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। साधिके शरण्ये त्र्यम्बके गौरी नारायणी नमोऽस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। सर्वार्थसाधिके शरण्ये त्र्यम्बके गौरी नारायणी नमोऽस्तुते। सौभाग्यं देवमन्त्री ऋपुभयशमनो भार्गवः शौर्यमार्जिः दीर्घायुः संहिकेयो विपुलतरयशः केतुराचन्द्रतारा सपरिवार श्री बिंदुमाधवाय नमः नमस्करोमि। ಭಕ್ತಿಯಿಂದ ಬಿಂದುಮಾಧವರ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡುವಂತಹದ್ದು. ಹೇ ಬಿಂದುಮಾಧವ, ಧರ್ಮ ಅರ್ಥ ಕಾಮ ಮೋಕ್ಷ ಈ 4 ಪುರುಷಾರ್ಥದ ರೂಪದಲ್ಲಿ ಮಾಧವ ನಿಂತಿದ್ದಾನೆ. ಯಾರನ್ನ ಮಾಧವ ಅಂತ ಕರೆಯುವುದು ಅಂತ ನಾವು ಸಂಸ್ಕೃತದಲ್ಲಿ ಹುಡುಕದೆ ಹೋದ್ರೆ ದಾಟಿಸುವವನು ಯಾರೋ ಅವನು ಮಾಧವ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಯಾವ ರೀತಿಯಲ್ಲಿ ದಾಟಿಸ್ತಾನೆ ಕೇಳಿದ್ರೆ ಈ 4 ಧರ್ಮ ಅರ್ಥ ಕಾಮ ಮೋಕ್ಷ ಸೇವೆಯನ್ನು ಮಾಡಬೇಕಿದ್ರೆ ಧ್ಯಾನಿಸಬೇಕಾದಂತಹ ಬೇಕಷ್ಟು ದೇಗುಲಗಳು. ಆ ಎಲ್ಲ ದೇವರು ಕೂಡ ಈ ಫಲವನ್ನ ಸ್ವೀಕಾರ ಮಾಡಿ ಮುಂದೆ ಮಾಡುವಂತಹ ಕಾರ್ಯಕ್ಕೆ
ಅಪ್ಪಣೆಯನ್ನ ಅನುಜ್ಞೆಯನ್ನ ನಮಗೆ ಕೊಡಬೇಕು. ಮುಖ್ಯವಾಗಿ ಬಿಂದು ಮಾಧವ ಅಂತ ಬಿಂದು ರೂಪದಲ್ಲಿ ನೀನು ಕಾಣಿಸ್ತೀಯ, ವಿಶ್ವವ್ಯಾಪಿಯಾಗಿಯೂ ಕೂಡ ನೀನು ಇದೆಯ. ನೀಡುವಂತಹ ಫಲವನ್ನು ಸ್ವೀಕಾರ ಮಾಡಿ ಈ ಕೆಲಸಕ್ಕೆ ಅಪ್ಪಣೆ ಕೊಡು ಅಂತ ಈ ಸಂದರ್ಭದಲ್ಲಿ ಇಡೀ ಗ್ರಾಮದ ಎಲ್ಲರ ಪರವಾಗಿ ನಿನ್ನ ಸನ್ನಿಧಾನದಲ್ಲಿ ನಾವೆಲ್ಲರೂ ಕೂಡ ಈ ಫಲ ಸಮರ್ಪಣೆಯನ್ನು ಮಾಡಿ ಪದೇ ಪದೇ ಪ್ರಾರ್ಥಿಸ್ತಾ ಇದ್ದೇವೆ. ಇದಂ ಫಲಮಯ ದೇವ. करिमुखदेवा श्रीगणराया पार्वती शङ्करा प्रियतनया। करिमुखदेवा श्रीगणराया पार्वती शङ्करा प्रियतनया। गौरी गणेशा गजवदना गौरी गणेशा गजवदना सिन्दूरवदना श्रीगणराया। गौरी गणेशा गजवदना सिन्दूरवदना श्रीगणराया। करिमुखदेवा श्रीगणराया पार्वती शङ्करा प्रियतनया। भक्त प्रकाशक गणपतिराया जगवंदन महासिद्धिविनायक। भक्त प्रकाशक गणपतिराया जगवंदन महासिद्धिविनायक। अनाथ रक्षक गौरी तनया अनाथ रक्षक बालगणेश प्रणव स्वरूपा बालगणेश प्रणव स्वरूपा। करिमुखदेवा श्रीगणराया पार्वती शङ्करा प्रियतनया। त्रिभुवन पालक मंगल चरणा गजवदना है गणनाथा। त्रिभुवन पालक मंगल चरणा गजवदना है गणनाथा। जय शुभदाता जय वरदाता शुभदाता जय वरदाता। ईश्वर प्रिय सुत हे शुभदाता ईश्वर प्रिय सुत हे शुभदाता। करिमुखदेवा श्रीगणराया पार्वती शङ्करा प्रियतनया। गौरी गणेशा गजवदना गौरी गणेश
ಗಜವದನ ಸಿಂಧುರವದನ ಶ್ರೀಗಣರಾಯ ಕರಿಮುಖದೇವ ಶ್ರೀಗಣರಾಯ ಪಾರ್ವತಿ ಶಂಕರ ಪ್ರಿಯತನಯ ಪ್ರಣವ ಸ್ವರೂಪ ಮಾತಂಗವದನ ಪ್ರಸನ್ನ ವರದ ಹೇ ಗಜಕರ್ಣ ಜಯ ಸರ್ವೇಶ ಜಯ ವಿಘ್ನೇಶ ಜಯ ಸರ್ವೇಶ ಜಯ ವಿಘ್ನೇಶ ಭಕ್ತಾನುಗ್ರಹ ದೇವ ಮುಕ್ತಿ ಪ್ರದಾತ ಭಕ್ತಾನುಗ್ರಹ ದೇವ ಮುಕ್ತಿ ಪ್ರದಾತ ಕರಿಮುಖ ದೇವ ಶ್ರೀ ಗಣರಾಯ ಪಾರ್ವತಿ ಶಂಕರ ಪ್ರಿಯತನಯ ಗೌರಿ ಗಣೇಶ ಗಜವದನ ಸಿಂಧುರವದನ ಶ್ರೀಗಣರಾಯ ಕರಿಮುಖ ದೇವ ಶ್ರೀಗಣರಾಯ ಪಾರ್ವತಿ ಶಂಕರ ಪ್ರಿಯತನಯ ಪಾರ್ವತಿ ಶಂಕರ ಪ್ರಿಯತನಯ ಪಾರ್ವತಿ ಶಂಕರ ಪಾರ್ವತಿ ಶಂಕರ ಪಾರ್ವತಿ ಶಂಕರ ಪ್ರಿಯತನಯ ಕಂಡು ಧನ್ಯನಾದೆನೋ ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆನೋ ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆ ತಿರುಪತಿಯ ಶ್ರೀ ವೆಂಕಟೇಶನ ತಂಡ ತಂಡದಿ ಪೂಜೆಗೊಳ್ಳುವ ಉಗ್ರ ನರಸಿಂಹದೇವನ ಕಂಡು ಧನ್ಯನಾದೆನೋ ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆನೋ ಒಳಲಂಕೆಯ ನರಸಿಂಹನ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಉತ್ಸವ ಮೂರುತಿ ಬಿಂದು ಮಾಧವನ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಉತ್ಸವ ಮೂರುತಿ ಬಿಂದು ಮಾಧವನ ಕಾಲ ಭೈರವನ ಆದೇಶದಿ ಸಲಹುವ ಕಾಲ ಭೈರವನ ಆದೇಶದಿ ಸಲಹುವ ಮೂಲಿಕಾಪುರದ ಭಕ್ತರ ಒಡೆಯನ ಕಂಡು ಧನ್ಯನಾದೆನೋ ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆನೋ ಒಳಲಂಕೆಯ ನರಸಿಂಹನ
ಪ್ರಹ್ಲಾದನ ರಕ್ಷಿಸಿದ ದೇವ, ದಿಟ್ಟ ಧ್ರುವನಿಗೆ ಪಟ್ಟಗಟ್ಟಿದ. ಶಿಶು ಪ್ರಹ್ಲಾದನ ರಕ್ಷಿಸಿದ ದೇವ, ದಿಟ್ಟ ಧ್ರುವನಿಗೆ ಪಟ್ಟಗಟ್ಟಿದ. ಕಟ್ಟ ಕಡೆಯಲಿಯ ಜಾಮಿಳನ ಸಲಹಿದ, ಕಟ್ಟ ಕಡೆಯಲಿಯ ಜಾಮಿಳನ ಸಲಹಿದ. ಪುಂಡರೀಕಾಕ್ಷರೇನಾದ ವಿಠಲನ ಕಂಡು ಧನ್ಯನಾದೆನೋ, ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆನೋ, ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆ. ತಿರುಪತಿಯ ಶ್ರೀ ವೆಂಕಟೇಶನ ತಂಡ ತಂಡದಿ ಪೂಜೆಗೊಳ್ಳುವ ಉಗ್ರ ನರಸಿಂಹದೇವನ ಕಂಡು ಧನ್ಯನಾದೆನೋ, ಒಳಲಂಕೆಯ ನರಸಿಂಹನ ಕಂಡು ಧನ್ಯನಾದೆನೋ, ಒಳಲಂಕೆಯ ನರಸಿಂಹನ. ನರಸಿಂಹ ನರಸಿಂಹ ಹುಲಿಕಾಪುರದ ನರಸಿಂಹ, ನರಸಿಂಹ ನರಸಿಂಹ ಹುಲಿಕಾಪುರದ ನರಸಿಂಹ, ನರಸಿಂಹ ನರಸಿಂಹ ಹುಲಿಕಾಪುರದ ನರಸಿಂಹ, ನರಸಿಂಹ ನರಸಿಂಹ ಹುಲಿಕಾಪುರದ ನರಸಿಂಹ. ನಂಬಿದೆ ನಿನ್ನ ಪಾದವಾ ನರಸಿಂಹ, ನಂಬಿದೆ ನಿನ್ನ ಪಾದವಾ ನರಸಿಂಹ, ನಂಬಿದೆ ನಿನ್ನ ಪಾದಾಂಬುಜಯುಗಳವ, ನಂಬಿದೆ ನಿನ್ನ ಪಾದಾಂಬುಜಯುಗಳವ. ಚಂದದಿ ಸಲಹೋ ಮುಲಿಕಾಪುರದೀಶ, ಚಂದದಿ ಸಲಹೋ ಮುಲಿಕಾಪುರದೀಶ. ನಂಬಿದೆ ನಿನ್ನ ಪಾದವಾ ನರಸಿಂಹ, ನಂಬಿದೆ ನಿನ್ನ ಪಾದವಾ. ತಂದೆಯು ನೀನೇ ತಾಯಿಯು ನೀನೇ, ತಂದೆಯು ನೀನೇ ತಾಯಿಯು ನೀನೇ, ಬಂಧು ಬಳಗವೂ ನೀನೇ ದೇವಾ. ಬಂದ ದುರಿತವೆಲ್ಲ ಹೊಂದಿಕೊಳ್ಳದೆ ನೀ, ಬಂದ ದುರಿತವೆಲ್ಲ ಹೊಂದಿಕೊಳ್ಳದೆ ನೀ, ಬಂದೆನ್ನ ಸಲಹೋ ಸ್ವಾಮಿ ನರಸಿಂಹ, ಬಂದೆನ್ನ ಸಲಹೋ ಸ್ವಾಮಿ ನರಸಿಂಹ. ನಂಬಿದೆ ನಿನ್ನ ಪಾದವಾ ನರಸಿಂಹ, ನಂಬಿದೆ ನಿನ್ನ ಪಾದವಾ. ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸುತ್ತಿಹೆನು, ಚಿಕ್ಕಂದು ಮೊದಲು ನಾನು ನಿನ್ನಯ ಪಾದ ಹೊಕ್ಕು ಜೀವಿಸುತ್ತಿಹೆನು. ಬೇರೆ ದೇವರ ಕಾಣೆ ಸಲಹೋ ನರಸಿಂಹ, ಬೇರೆ ದೇವರ ಕಾಣೆ ಸಲಹೋ ನರಸಿಂಹ. ಭಾವ ಜನಯ್ಯರೇ ಕಾಯೋ ನರಸಿಂಹ, ನಂಬಿದೆ ನಿನ್ನ ಪಾದವಾ ನರಸಿಂಹ, ನಂಬಿದೆ ನಿನ್ನ ಪಾದವಾ. ಮರೆತು ಮಾಯೆಯೊಳು ಮುಳುಗಿ
ನಂಬಿದೆ ಮಾಯ ಅರಿತು ಅರಿಯದಾದೆ. ಒಂದು ಕ್ಷಣ ಪ್ರಹ್ಲಾದನ ಸಲಹಿದ ನರಸಿಂಹ, ಒಂದು ಕ್ಷಣ ಪ್ರಹ್ಲಾದನ ಸಲಹಿದ ನರಸಿಂಹ, ವಿಷ್ಣು ಸ್ವರೂಪಿಯ ನಿನಾದ ವಿಠಲನ, ವಿಷ್ಣು ಸ್ವರೂಪಿಯ ನಿನಾದ ವಿಠಲನ. ನಂಬಿದೆ ನಿನ್ನ ಪಾದವ ನರಸಿಂಹ, ನಂಬಿದೆ ನಿನ್ನ ಪಾದಾಂಬುಜಯುಗಳವ, ನಂಬಿದೆ ನಿನ್ನ ಪಾದಾಂಬುಜಯುಗಳವ. ಚಂದರಿಸಲಹೋ ಮೂಲಿಕಾಪುರದೀಶ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ, ನಂಬಿದೆ ನಿನ್ನ ಪಾದವ ನರಸಿಂಹ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ಬೃಂದಾವನದಿಂದ ಆನಂದಿಸುತ್ತ, ಬೃಂದಾವನದಿಂದ ಆನಂದಿಸುತ್ತ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ಬಂದ ಚಂದ್ರ ಚಂದದಿಂದ ಬಂದ ನೋಡೆ. ರಾಘವೇಂದ್ರನೆಂಬ ಚಂದ್ರ ಬಂದ ನೋಡೆ, ರಾಘವೇಂದ್ರನೆಂಬ ಚಂದ್ರ ಬಂದ ನೋಡೆ, ರಾಘವೇಂದ್ರನಂಗ್ರಿ ಧ್ಯಾನದಿಂದ ನೋಡೆ, ರಾಘವೇಂದ್ರನಂಗ್ರಿ ಧ್ಯಾನದಿಂದ ನೋಡೆ. ಯೋಗ ಕೀರ್ತಿ ಕಾಂತಿಯಿಂದ ಬಂದ ನೋಡೆ, ಯೋಗ ಕೀರ್ತಿ ಕಾಂತಿಯಿಂದ ಬಂದ ನೋಡೆ, ತ್ಯಾಗರಾಜ ರಥವನೇರಿ ನೋಡೆ, ತ್ಯಾಗರಾಜ ರಥವನೇರಿನಿಂದ ನೋಡೆ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ಬಂದ ಚಂದ್ರ ಚಂದದಿಂದ ಬಂದ ನೋಡೆ. ಸುರರು ಪುಷ್ಪ ವೃಷ್ಟಿಗೈವ ಸಿರಿಯ ನೋಡೆ, ಸುರರು ಪುಷ್ಪ ವೃಷ್ಟಿಗೈವ ಸಿರಿಯ ನೋಡೆ, ಪರಿಮಳಾರ್ಯ ಸಾರ್ವಭೌಮ ಬಂದ ನೋಡೆ, ಪರಿಮಳಾರ್ಯ ಸಾರ್ವಭೌಮ ಬಂದ ನೋಡೆ. ಅವಿದು ಕಂದನೆಂದು ಕರುಣದಿಂದ ನೋಡೆ, ಅವಿದು ಕಂದನೆಂದು ಕರುಣದಿಂದ ನೋಡೆ. ಜವದಿ ವಿಠಲೇಶನೊಲುಮೆ ತಂದೆ ನೀಡೆ, ಜವದಿ ವಿಠಲೇಶನೊಲುಮೆ ತಂದೆ ನೀಡೆ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ಬಂದ ಚಂದ್ರ ಚಂದದಿಂದ ಬಂದ ನೋಡೆ. ಬೃಂದಾವನದಿಂದ ಆನಂದಿಸುತ್ತ, ಬೃಂದಾವನದಿಂದ ಆನಂದಿಸುತ್ತ. ಬಂದ ಚಂದ್ರ ಚಂದದಿಂದ ಬಂದ ನೋಡೆ, ಬಂದ ಚಂದ್ರ ಚಂದದಿಂದ ಬಂದ ನೋಡೆ.
ನರಹರಿಯ ಗುಣ ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸಿ ನರಹರಿಯ ಗುಣ ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸಿ ಸುಳ್ಳು ಮಾತಾಡಿ ಧನ ಗಳಿಸುವುದಕ್ಕಿಂತ ಒಳ್ಳೆಯವನೆನಿಸುವ ಬಡತನವೆಲೇಸು ಕಳ್ಳತನದಿಂದಲಿ ಕದ್ದು ತಿಂಬುದಕ್ಕಿಂತ ಕೇಳಿ ಸಿಕ್ಕಷ್ಟುಂಡು ಕೊಂಡಾಡುವುದೆಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಸಾಲದಿಂದರ ಮನೆಯ ಕಟ್ಟಿಸಿರುವುದಕ್ಕಿಂತ ಸಾಲಿಲ್ಲದ ಮನೆಯಲ್ಲಿ ಇರುವುದೇ ಲೇಸು ಕಾಲನ ದೂತರಿಂದೆಳಿಸಿಕೊಳ್ಳದೆ ಲಕ್ಷ್ಮೀಲೋಲನ ಪಾದದಲ್ಲಿರುವುದೇ ಲೇಸು ನರಹರಿಯ ಗುಣ ಕೊಂಡಾಡುವುದೇ ಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಅನ್ಯ ಸ್ತ್ರೀಯರ ಸುಖವ ಬಯಸಿ ಕೆಡುವುದಕ್ಕಿಂತ ತನ್ನವಳ ಕೂಡ ಬಡಿದಾಡುವುದೇ ಲೇಸು ಹೆಣ್ಣು ಹೊನ್ನು ಮಣ್ಣಿಗಾಸೆ ಮಾಡದೆ ಮನಸ್ಸನ್ನು ಸಿರಿಪತಿಗೆ ಒಪ್ಪಿಸುವುದೇ ಲೇಸು ನರಹರಿಯ ಗುಣ ಕೊಂಡಾಡುವುದೇ ಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ದುಷ್ಟ ಮನುಜರು ಮಾಡುವ ಕೃಪೆಗಿಂತಲೂ ಶ್ರೇಷ್ಠ ನರರಿಂದಲೇ ಬಯಸಿಕೊಳ್ಳುವುದೇ ಲೇಸು ಕೆಟ್ಟ ಸಂಸಾರ ಸುಖ ಬೇಡುವುದಕ್ಕಿಂತ ಹನುಮೇಶ ವಿಠಲನ ಧ್ಯಾನವೇ ಲೇಸು ನರಹರಿಯ ಗುಣ ಕೊಂಡಾಡುವುದೇ ಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ನರಹರಿಯ ಗುಣ ಕೊಂಡಾಡುವುದೇ ಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸಿ ಸುಳ್ಳು ಮಾತಾಡಿ ಧನ ಗಳಿಸುವುದಕ್ಕಿಂತ ಒಳ್ಳೆಯವನೆನಿಸುವ ಬಡತನವೇ ಲೇಸು ಕಳ್ಳತನದಿಂದಲಿ ಕದ್ದುದೆಂಬುದಕ್ಕಿಂತ ಕೇಳಿ ಸಿಕ್ಕಷ್ಟುಂಡು ಇರುವುದು ಲೇಸು ನರಹರಿಯ ಗುಣ ಕೊಂಡಾಡುವುದೇ ಲೇಸು ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ ಮುರಳೀಧರನೊಲಿಸಿ ಪರಗತಿ ಸುಖ ಬಯಸೆ
ನಂಬಿದೆ ನಾನು ಎನ್ನನಿಸಲಹೋ, ನಿನ್ನ ನಂಬಿದೆ ನಾನು ಎನ್ನನಿಸಲಹೋ. ಪನ್ನಗ ಶಯನ ಹರಿ ವೆಂಕಟರಮಣ, ಪನ್ನಗ ಶಯನ ಹರಿ ವೆಂಕಟರಮಣ. ನಿನ್ನ ನಂಬಿದೆ ನಾನು ಎನ್ನನಿಸಲಹೋ, ನಿನ್ನ ನಂಬಿದೆ ನಾನು ಎನ್ನನಿಸಲಹೋ. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ಶೇಷಾದ್ರಿವಾಸ ಜಗದೀಶ ಲಕ್ಷ್ಮೀಶ, ಸಕಲಾಭರಣಹಾರ ಸ್ವಾಮಿ ಉದಾರ. ಶೇಷಾದ್ರಿವಾಸ ಜಗದೀಶ ಲಕ್ಷ್ಮೀಶ, ಸಕಲಾಭರಣಹಾರ ಸ್ವಾಮಿ ಉದಾರ. ತಾಳಲಾರೆನು ನಾನು ಬಹಳ ದಾರಿದ್ರ್ಯ, ಕೇಳುವರಿಲ್ಲ ಬಹು ಭಯ ಕ್ಷುದ್ರ. ನಿನ್ನ ನಂಬಿದೆ ನಾನು ಎನ್ನನಿಸಲಹೋ. ವರಹ ತಿಮ್ಮಪ್ಪ ಫಲವಾಗು ಎನ್ನಪ್ಪ, ಸಾರಿದ ವರದಪ್ಪ ಸಲಹು ನಿನಪ್ಪ. ವರಹ ತಿಮ್ಮಪ್ಪ ಫಲವಾಗು ಎನ್ನಪ್ಪ, ಸಾರಿದ ವರದಪ್ಪ ಸಲಹು ನಿನಪ್ಪ. ತರಳೆ ದ್ರೌಪದಿಯ ಅಭಿಮಾನ ಕಾಯ್ದಂತೆ, ದುರದೊಳು ನರನ ಶಿರವ ಉಳುಹಿದಂತೆ. ನಿನ್ನ ನಂಬಿದೆ ನಾನು ಎನ್ನನಿಸಲಹೋ. ಪನ್ನಗ ಶಯನ ಹರಿ ವೆಂಕಟರಮಣ, ನಿನ್ನ ನಂಬಿದೆ ನಾನು, ನಿನ್ನ ನಂಬಿದೆ ನಾನು, ನಿನ್ನ ನಂಬಿದೆ ನಾನು ಎನ್ನನಿಸಲಹೋ. ಸುಂದರ ಮೂರುತಿ ಮುಖ್ಯ ಪ್ರಾಣ, ಸುಂದರ ಮೂರುತಿ ಮುಖ್ಯ ಪ್ರಾಣ. ಬಂದ ನಮ್ಮ ಮನೆಗೆ ಬಂದಾನು, ಬಂದ ನಮ್ಮ ಮನೆಗೆ ಬಂದಾನು. ಸುಂದರ ಮೂರುತಿ ಮುಖ್ಯ ಪ್ರಾಣ, ಸುಂದರ ಮೂರುತಿ ಮುಖ್ಯ ಪ್ರಾಣ. ಸುಂದರ ಮೂರುತಿ ಮುಖ್ಯ ಪ್ರಾಣ, ಸುಂದರ ಮೂರುತಿ ಮುಖ್ಯ
ಕಣಕಾಲಂದುಗೆ ಗೆಜ್ಜೆ ಜುಣು ಜುಣುರೆನುತ ಜಣಕು ಜಣಕು ಎಂದು ಕುಣಿ ಕುಣಿದಾಡುತ್ತ ಕಣಕಾಲಂದುಗೆ ಗೆಜ್ಜೆ ಜುಣು ಜುಣುರೆನುತ ಜುಣುಕು ಜುಣುಕು ಎಂದು ಕುಣಿ ಕುಣಿದಾಡುತ್ತ ಜುಣುಕು ಜುಣುಕು ಎಂದು ಕುಣಿ ಕುಣಿದಾಡುತ್ತ ಸುಂದರ ಮೂರುತಿ ಮುಖ್ಯ ಪ್ರಾಣ ಸುಂದರ ಮೂರುತಿ ಮುಖ್ಯ ಪ್ರಾಣ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಸುಂದರ ಮೂರುತಿ ಮುಖ್ಯ ಪ್ರಾಣ ತುಂಬುರು ನಾರದ ವೀಣೆ ಬಾರಿಸುತ್ತ ಕುಣಿ ಕುಣಿದಾಡುತ್ತ ತುಂಬುರು ನಾರದ ವೀಣೆ ಬಾರಿಸುತ್ತ ಕುಣಿ ಕುಣಿದಾಡುತ್ತ ವೀಣೆ ಬಾರಿಸುತ್ತ ಕುಣಿ ಕುಣಿದಾಡುತ್ತ ಸುಂದರ ಮೂರುತಿ ಮುಖ್ಯ ಪ್ರಾಣ ಸುಂದರ ಮೂರುತಿ ಮುಖ್ಯ ಪ್ರಾಣ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಸುಂದರ ಮೂರುತಿ ಮುಖ್ಯ ಪ್ರಾಣ ಸುಂದರ ಮೂರುತಿ ಮುಖ್ಯ ಪ್ರಾಣ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ಪುರಂದರ ವಿಠಲನ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ನೆನೆದು ಪಾಡುತ್ತಲಿ ಆಲಿಂಗನ ಮಾಡುತ್ತಲಿ ಸುಂದರ ಮೂರುತಿ ಮುಖ್ಯ ಪ್ರಾಣ ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದಾನಮ್ಮ ಮನೆಗೆ ಬಂದಾನು ಮನೆಗೆ ಬಂದಾನು ಸುಂದರ ಮೂರುತಿ ಮುಖ್ಯ ಪ್ರಾಣ ಸುಂದರ ಮೂರುತಿ ಮುಖ್ಯ ಪ್ರಾಣ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಮುಖ್ಯ ಪ್ರಾಣವಂತವನಿಗೆ ರಾಮನಾಮ ಧ್ವನಿಗೆ ಹರಿಯೇ ನಿನ್ನನು ಮೆಚ್ಚಿಸಬಹುದು ಹರಿಯೇ ನಿನ್ನನು ಮೆಚ್ಚಿಸಬಹುದು ನರರನೋಲಿಸುವುದು ಬಹು ಕಷ್ಟ ಸರಿ ಬಂದರೆ ಆಡುವ ಜನರಿಗೆ ಸರಿ ಬಂದರೆ ಆಡುವ ಜನರಿಗೆ ಕಡೆತನ ಕಿಹವದು ಕಲಿ ಕಷ್ಟ ಹರಿಯೇ ನಿನ್ನನು ಮೆಚ್ಚಿಸಬಹುದು ಹರಿಯೇ ನಿನ್ನನು ಮೆಚ್ಚಿಸಬಹುದು
ಒಗೆದ ವಸ್ತ್ರವನು ಶುದ್ಧವಾಗಿದ್ದರೆ ಸುಳು ಶೋಕಿನವನು ಎಂಬುವರಯ್ಯ. ಮಡಿಮಾಸಿದರೆ ಹೇಸಿಗೆ ಎಂಬುವನು. ಅಂದ್ರೆ ಸಾಕ್ಷಾತ್ ಶಿವನ ಸ್ವರೂಪ. ಹಾಗಾಗಿ ಬಂದಂತಹ ಅತಿಥಿಗಳನ್ನ ಶಿವನ ಸ್ವರೂಪದಲ್ಲಿ ಅವರನ್ನ ಕಂಡು ಅವರಿಗೆ ಸತ್ಕಾರವನ್ನು ಮಾಡ್ಲಿಕ್ಕೆ ಹೇಳಿದ. ಹಿಂದೆಲ್ಲ ಏನಿತ್ತು ಕೇಳಿದ್ರೆ ಮನೆಯ ಹೊರಗಡೆ ಒಂದು ಬಳ್ಳಿಯಲ್ಲಿ ಅದ್ರ ಒಳಗೆ ಒಂದು ತಂಬಿಗೆಯಲ್ಲಿ ನೀರನ್ನು ಇಟ್ಟಿಡಿಸ್ತಿದ್ರು. ಮನೆಗೆ ಯಾರೇ ಒಂದು ಹಿರಿಯವರು ಗುರುಗಳು ಅಥವಾ ಬ್ರಾಹ್ಮಣರು ಬಂದ್ರು ಮನೆಯ ಭಾಗದಲ್ಲೇ ಒಂದು ಪಾದವನ್ನು ತೊಳ್ಕೊಂಡು ಆ ಪಾದವನ್ನು ಯಜಮಾನನಾದಂತಹ ವ್ಯಕ್ತಿ ಒರೆಸುದು ಹಾಗೆ ಒಳಗಡೆ ಹೋಗಿ ಕೂತ್ಕೊಳ್ಳಿಕ್ಕೆ ಆಸನ ಕೊಡುದು. ಇದೆಲ್ಲ ನಮ್ಮ ಹಿಂದೂ. ಆಮೇಲೆ ಕುಡಿಲಿಕ್ಕೆ ವ್ಯವಸ್ಥೆ, ಪ್ರೀತಿಯಿಂದ ಮಾತುಕತೆ, ಇದಿಷ್ಟು ಹಿಂದೆ ಹಳೆ ಕಾಲದಲ್ಲಿ ಒಂದು ತಾಂಬೂಲ ಕೊಡುದು ಹೇಳುವಂತಹ ಪದ್ಧತಿ ಕೂಡ ಇತ್ತು. ಹಿಂದೆಲ್ಲ ಒಂದು ತಾಂಬೂಲ ಕೊಡುದು ಮನೆಗೆ ಬಂದವರು. ಹಾಗಾಗಿ ಇದೆಲ್ಲ ಅತಿಥಿ ಸತ್ಕಾರದ ನಿಯಮಗಳು. ಇವತ್ತು ನಾವು ಸಾಮಾನ್ಯ ಅತಿಥಿಯನ್ನು ನಾವಿಲ್ಲಿ ಕರೀತಾ ಇಲ್ಲ, ಬಿಂದು ಮಾಧವನನ್ನೇ ಧರೆಗಿಳಿಸ್ತಾ ಇದ್ದೇವೆ ಮಂತ್ರದ ಮೂಲಕವಾಗಿ. ಅಷ್ಟು ದೊಡ್ಡ ದೇವತಾ ಶಕ್ತಿ ಬರಬೇಕು ಅಂತಾದರೆ ಆ ಬಂದಂತಹ ದೇವತಾ ಶಕ್ತಿಗೆ ಕೂತ್ಕೊಳ್ಳಿಕ್ಕೆ ಒಂದು ಆಸನ, ಹಾಗೆಯೇ ಅದು ಮುಂದೆ ಅರ್ಚನೆ, ಪೂಜೆ, ಷೋಡಶೋಪಚಾರಾದಿ ಪೂಜೆಗಳು, ಇದನ್ನೆಲ್ಲ ಶಾಸ್ತ್ರೀಯವಾದ ಶಾಸ್ತ್ರದಲ್ಲಿ ವಿಧಿಸಿದಂತೆ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಹಾಗಾಗಿ ಮೊದಲನೇದಾಗಿ ಇಲ್ಲಿ ಗಣಪತಿ ಯಂತ್ರವನ್ನು ಬರೆದಿದ್ದೇವೆ. ಗಣಪತಿ ದೇವರಿಗೆ ಇದು ಆಸನ. ಷಡ್ ವಿಘ್ನಗಳು ಅಂತ ಕರಿತೇವೆ. ನಮ್ಮ ಶರೀರದ ಒಳಗೆ ಇರ್ತದೆ. ನಾವು ನಮ್ಗೆ ಗೊತ್ತಿಲ್ಲದೆ ಇದ್ದಾಗೆ ನಮ್ಮ ಸಮೀಪವರ್ತಿಯೊಂದಿಗೆ ನಾವು ದ್ವೇಷ ಬೆಳೆಸ್ಕೊಂಡಿರ್ತೇವೆ. ನಮ್ಗೆ ಗೊತ್ತಾಗೋದಿಲ್ಲ ನಮ್ಮ ಮನಸ್ಸಿನ ನಮ್ಮ ಶರೀರದ ಒಳಗಿರುವಂತಹ ವೈರಿನೇ ಕಾರಣ ಆಗುತ್ತೆ. ಹಾಗಾಗಿ ಕೆಲವೊಂದ್ಸಲ ನಿಜವಾಗಿ ಆ ಪರಿಸ್ಥಿತಿ ಇರ್ತದೆ. ಮತ್ತೆ ಎಷ್ಟೋ ಸಲ ನಾವೇ ಭಾವಿಸ್ಕೊಳ್ತೇವೆ, ಅವನಿಗೆ ನನ್ನ ಕಂಡ್ರೆ ಆಗುದಿಲ್ಲ, ನಾವೇ ಭಾವಿಸ್ಕೊಳ್ತೇವೆ. ಹೀಗಿದ್ದೆಲ್ಲ ಪ್ರಪಂಚದಲ್ಲಿ ನಡೆಯುತ್ತೆ. ಅದು ಹೇಗಾಗ್ತದೆ ಕೇಳಿದ್ರೆ ಈ ಷಡ್ವಿಘ್ನಗಳು ಶರೀರದಲ್ಲಿ ಕೆಲಸ ಮಾಡಬೇಕು. ಅದನ್ನೆಲ್ಲ ದೂರೀಕರಿಸಬೇಕು. ಒಳ್ಳೆಯ ಮನಸ್ಸು ನಮಗೆ ಪ್ರಾಪ್ತಿಯಾಗಬೇಕು ಅಂದ್ರೆ ಗಣಪತಿ ಅನುಗ್ರಹ ಬೇಕು. ಅದಕ್ಕಾಗಿ ಇಲ್ಲಿ ವಿಘ್ನ ಯಂತ್ರವನ್ನ, ಆ ವಿಘ್ನವಿನ ನಿವಾರಕನಾದಂತಹ ಗಣಪತಿ ಯಂತ್ರವನ್ನ ಬರೆದಿದೆ. ಆದಿಪೂಜ್ಯ. ಇವತ್ತು ಯಾವ ಒಂದು ಪೌರಾಣಿಕ ಹಿನ್ನೆಲೆ ಇರುವಂತಹ ಒಂದು ಪುರಾಣನೋ ಅಥವಾ ಗ್ರಂಥನೋ ನೀವು ತೆಗೆದಿರುವ ಮೊದಲನೇ ಪೂಜೆ ಗಣಪತಿ ಸ್ಮರಣೆ ಮಾಡಿ ಮುಂದುವರೆದಿದ್ದಾರೆ. ಗಣಪತಿ ಸ್ಮರಣೆಯಿಂದ ಯಾವುದೂ ನಿರ್ವಿಘ್ನತೆಯನ್ನು ಪರಿಪೂರ್ತಿ ಆಗಲೇ ಇಲ್ಲ. ಹಾಗಾಗಿ ಆದಿಪೂಜ್ಯನಾದಂತಹ ಗಣಪತಿ ಕೂಡ ಅವನೇ. ಹಾಗಾಗಿ ಎಲ್ಲ ಈ ಸಮಸ್ತ ಭಕ್ತ ವೃಂದದವರು, ಬಿಂದು ಮಾಧವ ದೇವರ ಎಲ್ಲ ಭಕ್ತ ವೃಂದದವರ ಆ ಒಂದು ವಿಘ್ನಗಳನ್ನು ನೀನು ದೂರೀಕರಿಸಿ ಎಲ್ಲರಿಗೂ ಸುಮನಸ್ಸನ್ನ ಕೊಟ್ಟು ಒಳ್ಳೆಯದು ಮಾಡು. ಇಲ್ಲಿ ಬಂದು ಆಸನ ಸ್ವೀಕಾರ ಮಾಡುವಂತ ಭಾವನೆ ಮಾಡುದು. ಗಣಪತಿ ಯಂತ್ರವನ್ನು ನೋಡ ಕೈ ಮುಗಿದು. ಇನ್ನೇ ಅಲ್ಲಿ ನವಗ್ರಹ ಯಂತ್ರ ಬರೆದಿದ್ದಾರೆ. ನೀವು ಹಿಂದೆಲ್ಲ ಈ ಪೂಜೆಗಳನ್ನೆಲ್ಲ ಮಾಡಿಸಿ ಬೇಕಷ್ಟು ಭಟ್ರು ಹೇಳಿದ್ದಾರೆ ಗೊತ್ತು. ಮಧ್ಯದಲ್ಲಿರುವುದು ಆ ಸೂರ್ಯ ಆದಿತ್ಯನ ಯಂತ್ರ. ಹೂ ಬಿಟ್ಟಿದ್ದಾರೆ ಭಟ್ರು, ದೊಡ್ಡದಾದ ವೃತ್ತ ಉಂಟು, ಅದು ಆದಿತ್ಯನಿಗೆ ಸಂಬಂಧಪಟ್ಟದ್ದು. ಆದಿತ್ಯ ನಮಗೆಲ್ಲ ಒಂದು ಆರೋಗ್ಯವನ್ನು ಕೊಡ್ತಾನೆ. ಇವತ್ತು ಆದಿತ್ಯನ ಅನುಗ್ರಹ ಬಂದಿಲ್ಲ ಅಂತ ಆದ್ರೆ ಎಷ್ಟು ಸಂಪತ್ತಿರಲಿ, ಎಷ್ಟು ವೈಭೋಗಗಳಿರಲಿ, ಅದು ಎಲ್ಲವೂ ಕೂಡ ಯಾವುದು ನಮಗೆ ಉಪಯೋಗ ಬರೆದಿದ್ದಂತಹ ಪರಿಸ್ಥಿತಿ ಆಗಿದೆ. ಹಾಗಾಗಿ ಮುಖ್ಯವಾಗಿ ಆರೋಗ್ಯ ಬೇಕು. ಆರೋಗ್ಯ ಬಂದಿಲ್ಲ ಅಂತ ಆದ್ರೆ ಮನುಷ್ಯನ ಜೀವನ ಸರಿಯಾಗಿ ನಡೀಲಿಕ್ಕೆ ಸಾಧ್ಯವೇ? ಮನೆಯಲ್ಲಿ ಒಬ್ಬರಿಗೆ ಅನಾರೋಗ್ಯ ಆಯಿತು ಅಂತ ಆದ್ರೆ ಇಡೀ ಮನೆ ಜನರು ಅವನ ಬಗ್ಗೆ ಕೆಲಸ ಮಾಡಬೇಕಾಗ್ತದೆ. ಅವರು ಶ್ರಮ ಪಡುವಂತ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಆರೋಗ್ಯಕ್ಕೆ ನಮ್ಮ ಹಿಂದೂ ಸನಾತನ ಪರಂಪರೆಯಲ್ಲಿ ಪ್ರಥಮ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುವುದು ಯಾವಾಗಲೂ ಮೊದಲ ಆರೋಗ್ಯದ ಬಗ್ಗೆ, ಎರಡನೇದಾಗಿ ಆಯುಷ್ಯ. ಒಂದು ಒಳ್ಳೆಯ ಆಯುಷ್ಯ ಬೇಕು. ನಮ್ಮ ಮನೆಯಲ್ಲಿ ಯಾರೋ ಒಂದು ಅಕಾಲಿಕವಾಗಿ ತೀರೋದ್ರು ಅಂದ್ರೆ ಅಂಥ ಮನೆಯಲ್ಲಿ ನಾವು ಎಷ್ಟು ಸಂಪತ್ತಿದ್ರು, ಎಷ್ಟು ಸುಖ ಇದ್ರು ನಮ್ಮ ಮನಸ್ಸಿನ ನೆಮ್ಮದಿ ಇರುವುದಿಲ್ಲ. ಹಾಗಾಗಿ ಒಳ್ಳೆಯ ಆಯುಷ್ಯ ಮುಖ್ಯವಾಗಬೇಕು. ಅದಾದ ನಂತರದಲ್ಲಿ ಉಳಿಕೆ ಎಲ್ಲ ಸಂಪತ್ತು ಇದು ಎಲ್ಲ ಬರುವಂತಹದ್ದು. ಹಾಗಾಗಿ ಈ ಆದಿತ್ಯ ಏನಿದ್ದಾನೆ ನಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡ್ತಾನೆ. ಇನ್ನೇ ಸಂಪತ್ತನ್ನ ಶೀತರಶ್ಮಿ ಕೊಡ್ತಾನೆ. ಹೀಗೆಲ್ಲ ಆದಿತ್ಯಾದಿ ನವಗ್ರಹ ದೇವತೆಗಳು ಬುಧ ಚುರುಕುತನವನ್ನು ಕೊಡ್ತಾನೆ, ಶುಕ್ರ ಸಂಪತ್ತನ್ನು ಕೊಡ್ತಾನೆ, ಚಂದ್ರ ಒಳ್ಳೆಯ ಮನಸ್ಸನ್ನು ಕೊಡ್ತಾನೆ, ಶನೇಶ್ವರ ಸ್ಥಿರತ್ವವನ್ನು ಕೊಡ್ತಾನೆ, ಗುರು ಅಜ್ಞಾನದಿಂದ ಜ್ಞಾನದ ಎಡೆಗೆ ನಡೆಸ್ತಾನೆ, ರಾಹು ಕೇತು ಇಬ್ಬರು ಸುಸ್ಥಾನದಲ್ಲಿದ್ದರೆ ಒಳ್ಳೆಯ ಫಲವನ್ನ, ದುಸ್ಥಾನದಲ್ಲಿದ್ದರೆ ಕೆಟ್ಟ ಫಲವನ್ನು ಕೊಡ್ತಾರೆ. ಹೀಗೆ ನವಗ್ರಹ ದೇವತೆಗಳು 9 ದೇವತೆಗಳು ಕೂಡ ಶುಭ ಸ್ಥಾನದಲ್ಲಿ ಅತ್ಯುತ್ತಮವಾದಂತಹ ಫಲವನ್ನ ರಾಜಯೋಗಾದಿಗಳ ಮೂಲಕವಾಗಿ ಕೊಡ್ತಾರೆ. ಹಾಗಾಗಿ ಆ ನವಗ್ರಹಗಳಿಗೆ ಯಂತ್ರವನ್ನು ಬರೆದಿದ್ದೇವೆ. ನವಗ್ರಹ ದೇವತೆಗಳು ಯಾವುದೇ ಪೂಜೆಯನ್ನ ಮಾಡಿದ್ರೂ ಕೂಡ ನವಗ್ರಹ ದೇವತೆಗಳಿಗೆ ಗೌರವ ಸಲ್ಲ
ಬರಲೇಬೇಕು. ಹೇಗೆ ಕನಕ್ತಿಯೋ ಹಾಗೆ ನವಗ್ರಹ ದೇವತೆಗಳು. ಯಾಕೆಂದ್ರೆ ನಮಗೆ ಶುಭ ಆಗುವುದಾದ್ರೂ ಆ ಗ್ರಹಗಳ ಮೂಲಕನೇ ಆಗ್ಬೇಕು, ಅಶುಭ ಆಗುವುದಾದ್ರೂ ಕೂಡ ಆ ಗ್ರಹಗಳ ಮೂಲಕವೇ ಆಗ್ಬೇಕು. ಹಾಗಾಗಿ ನವಗ್ರಹ ದೇವತೆಗಳಿಗೆ ಯಂತ್ರ. ಇನ್ನೇ ಹೊರಗಡೆ ಇರುವಂತಹದ್ದು ಕುಂಕುಮ, ಅರಿಶಿಣ, ಹಾಗೆಯ ಹೀಗೆ ಒಂದು ವೃತ್ತದಲ್ಲಿ ಏನು ಯಂತ್ರದಲ್ಲಿ ನಾವು ಬಣ್ಣಗಳನ್ನೆಲ್ಲ ಹಾಕಿದ್ದೇವೆಯೋ ಅದು ದಿಗ್ದೇವತೆಗಳಿಗೆ ಸಂಬಂಧಪಟ್ಟಂತಹದ್ದು. ಪ್ರತಿಯೊಂದು ದಿಕ್ಕಿಗೂ ನಮ್ಮ ಶಾಸ್ತ್ರದಲ್ಲಿ ಒಂದು ದೇವತೆಗಳನ್ನು ಹೇಳಿದ್ದಾರೆ. ಅವರೆಲ್ಲ ನಮಗೆ ರಕ್ಷಣೆಯನ್ನು ಕೊಡುವಂತಹ ದೇವತೆಗಳು. ಇನ್ನೇ ಕ್ರತು ಸಾತ್ಪುಣ್ಯ, ಕ್ರತು ಸಂರಕ್ಷಕ ದೇವತೆಗಳು ಅಂತ ವಿಶೇಷ ದೇವತೆಗಳು, ಅವರಿಗೆಲ್ಲ ಇಲ್ಲಿ ಯಂತ್ರವನ್ನು ಬರೆದಿದ್ದೇವೆ. ಹೀಗೆ ಒಟ್ಟಿನಲ್ಲಿ ನವಗ್ರಹ ದೇವತೆಗಳು ಎಲ್ಲರಿಗೂ ಕ್ಷೇಮವನ್ನ, ಅಭ್ಯುದಯವನ್ನ ದಯಪಾಲಿಸಲಿ ಅಂತ ಪ್ರಾರ್ಥನೆ, ಆಸನವನ್ನು ಗ್ರಹಣ ಮಾಡಿ ಅಂತ ನಾವು ಭಾವಿಸುವುದು ಕೈ ಮುಗಿದು. ಇನ್ನೇ ಅಲ್ಲಿ ಬಿಂದು ಆರೋಗ್ಯ ಒಳ್ಳೆಯ ರೀತಿಯಲ್ಲಿ ಇರಬೇಕು, ನಾವೇನೋ ಒಂದು ಗ್ರೇಡ್ನಲ್ಲಿ ಜೀವನ ಮಾಡಬೇಕು, ಹೀಗೆಲ್ಲ ನಮ್ಮದೇ ಆದ ಕನಸಿನಲ್ಲಿ ನಾವಿರ್ತೇವೆ. ನಮ್ಮ ಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ಇದು ಯಾವುದು ನಮ್ಮ ಜೀವನದ ಉದ್ದೇಶನೇ ಅಲ್ಲ. ಪರಮಾತ್ಮನ ಸ್ಮರಣೆ. ಎಷ್ಟೋ ಒಂದು ಯೋಗಿಗಳು ಈ ಕಲಿಯುಗದಲ್ಲೂ ನಮ್ಮಲ್ಲಿದ್ದಾರೆ. ಭಾರತದ ಪುಣ್ಯಭೂಮಿಯಲ್ಲಿ ಯಾವುದೇ ಕೆಲಸ ಮಾಡ್ತಿದ್ರು ಮನಸ್ಸಿನಲ್ಲಿ ದೇವರ ಸ್ಮರಣೆ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಾಧಕರು ಕೂಡ ನಮ್ಮ ಭಾರತದ ಪುಣ್ಯಭೂಮಿಯಲ್ಲಿ ಈಗೂ ಇದ್ದಾರೆ. ಇನ್ನೇ ಹಿಮಾಲಯದಂತಹ ಒಂದು ಪ್ರದೇಶದಲ್ಲಿ ಚಳಿಯಲ್ಲೂ ಕೂಡ ಕೂತ್ಕೊಂಡು ಸಾಧನೆ ಮಾಡುವಂಥವ್ರು 150-200 ವರ್ಷ ಆದಂತಹ ಋಷಿಗಳು ಇದ್ದಾರೆ. ಇವತ್ತು ಅವರ ಒಂದು ಸಾಧನೆ ನಮ್ಮ ಸಾಮಾನ್ಯರ ಸಾಧನೆಗಿಂತ ಮೇಲ್ಪಟ್ಟಂತ ದೇವರನ್ನ ಪ್ರತ್ಯಕ್ಷವಾಗಿ ನೋಡುವಂತಹ ಶಕ್ತಿಯನ್ನ ಭಗವಂತ ಅವರಿಗೆ ಕೊಟ್ಟಿದ್ದಾನೆ, ಅವರು ಯೋಗ. ಹಾಗಾಗಿ ನಮ್ಮ ಹತ್ರ ಆ ಒಂದು ಎತ್ತರದ ಸಾಧನೆ ನಮ್ಮಿಂದ ಸಾಧ್ಯತೆ ಇದೆ. ಆದ್ರೆ ಈ ಒಂದು ಭವಸಾಗರದಿಂದ ದಾಸ್ತಿಕೆ ಆಗ್ಬೇಕು. ಆ ಒಂದು ದೃಷ್ಟಿಯಿಂದ ಇಲ್ಲಿ ಬಿಂದು ಮಾಧವನಿಗೆ ಆಸನವನ್ನು ಬರೆದಿದ್ದೇವೆ. ಇನ್ನೇ ಪರಿವಾರ ದೇವತೆಗಳು ಹಿಂದ್ಗಡೆ ನಾಗರಾಯ ಭಟ್ರು, ದತ್ತು ಭಟ್ರು ಹಿಂದ್ಗಡೆ ಒಂದು ದೇವರು ಉಂಟು ಅಂತ ಹೇಳಿದ್ರು. ಆ ಒಂದು ದೇವರಿಗೂ ಕೂಡ ಶಕ್ತಿ ಹೇಳುವಂತಹದ್ದು ವೃದ್ಧಿ ಆಗ್ಬೇಕು. ಎಲ್ಲ ರೀತಿಯಿಂದನೂ ಈ ಬಿಂದು ಮಾಧವನ ಸಾನ್ನಿಧ್ಯಕ್ಕೆ, ಪಾದಕಮಲಕ್ಕೆ ಬಂದು ಬೇಡುವಂತಹ ಪ್ರತಿ ಭಕ್ತರ ಸತ್ಕಾಮನೆಗಳನ್ನು ಆ ಪರಮಾತ್ಮ ಈಡೇರಿಸಬೇಕು. ಎಲ್ಲ ಈ ಗ್ರಾಮ, ರಾಜ್ಯ, ರಾಷ್ಟ್ರ ಎಲ್ಲಕ್ಕೂ ಕೂಡ ಕ್ಷೇಮಾಭ್ಯುದಯ ಆಗಬೇಕು ಅನ್ನುವಂತಹ ದೃಷ್ಟಿಯಿಂದ ಬಿಂದು ಮಾಧವನಿಗೆ ದೊಡ್ಡದಾದಂತಹ ಆಸನವನ್ನು ಬರೆದಿದ್ದೇವೆ. ಹಾಗಾಗಿ ಆ ಆಸನವನ್ನ ಬಿಂದು ಮಾಧವನು ಕೂಡ ಪರಿಗ್ರಹಣ ಮಾಡಬೇಕು. ಒಟ್ಟಿನಲ್ಲಿ ಎಲ್ಲ ದೇವತೆಗಳು ಕೂಡ ಮಂತ್ರಯುಕ್ತವಾಗಿ ನಾವು ಕರೆದವಾಗ ಇಲ್ಲಿ ಬಂದು ಈ ಆಸನವನ್ನ ಗ್ರಹಣ ಮಾಡಿ ಈ ಬಂದು ಇಲ್ಲಿರುವಂತಹ ಎಲ್ಲ ಭಕ್ತರ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯದಲ್ಲಿ ತಮ್ಮ ತಮ್ಮ ಸಹಾಯ ಹಸ್ತವನ್ನ, ಸೇವಾ ಹಸ್ತವನ್ನ ಚಾಚಿದಂತ ಪ್ರತಿ ಭಕ್ತರ ಇಷ್ಟಾರ್ಥಗಳನ್ನ ಪೂರೈಸಿ ಎಲ್ಲರಿಗೂ ಒಳ್ಳೆಯದಾಗುವಂತೆ ಅನುಗ್ರಹಿಸಬೇಕು ಅಂತ ಬಿಂದು ಮಾಧವನಲ್ಲಿ ನಮ್ಮ ಸೆರಗೊಟ್ಟಿ ನಮ್ಮ ಪ್ರಾರ್ಥನೆ. ಈ ಆಸನವನ್ನು ಗ್ರಹಣ ಮಾಡುವಂತ ಭಾವನೆ ಮಾಡುವುದು. ಈ ಮೂರೂ ಯಂತ್ರಗಳನ್ನ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡುದು. ಸ್ವಾಮಿ ಸರ್ವ ಜಗನ್ನಾಥಾಯ ವತ್ ಪೂಜಾ ತಾವತ್ವಂ ಪ್ರೀತಿ ಭಾವೇನ ಯಂತ್ರೇ ಸನ್ನದಿ ಗುರು ಬೋಲೋ ಬಿಂದು ಮಾಧವ ಭಗವಾನ್ ಕಿ, ಬಿಂದು ಮಾಧವ ಭಗವಾನ್ ಕಿ, ಬಿಂದು ಮಾಧವ ಭಗವಾನ್ ಕಿ. ಹೇಸಿಗೆ ಎಂಬುವರು ಉಡದಿದ್ದರ ಹುಚ್ಚನೆಂಬುವರಯ್ಯ. ಹರಿಯೇ ನಿನ್ನನು ಮೆಚ್ಚಿಸಬಹುದು, ಹರಿಯೇ ನಿನ್ನನು ಮೆಚ್ಚಿಸಬಹುದು. ಪರಮ ಪುರುಷ ಗೋಪಾಲ ಕೃಷ್ಣನ ನೆನೆದರೆ ಕಪಟಿ ಎನ್ನುವರಯ್ಯ. ಗುರು ಶ್ರೀ ಪುರಂದರ ವಿಠಲನ ನೆನೆದರೆ, ಗುರು ಶ್ರೀ ಪುರಂದರ ವಿಠಲನ ನೆನೆದರೆ ಸಕಲ ದುರ್ನಾಮವು ಕಳೆಯುವುದಯ್ಯ. ಹರಿಯೇ ನಿನ್ನನು ಮೆಚ್ಚಿಸಬಹುದು, ಹರಿಯೇ ನಿನ್ನನು ಮೆಚ್ಚಿಸಬಹುದು. ನರರ ನೋಲಿಸುವುದು ಬಹು ಕಷ್ಟ, ಸರಿ ಬಂದರೆ ಆಡುವ ಜನರಿಗೆ, ಸರಿ ಬಂದರೆ ಆಡುವ
ಭಾರಿ ಕಷ್ಟ ಹರಿಯೇ ನಿನ್ನನು ಮೆಚ್ಚಿಸಬಹುದು ಹರಿಯೇ ನಿನ್ನನು ಹರಿಯೇ ನಿನ್ನನು ಹರಿಯೇ ನಿನ್ನನು ಮೆಚ್ಚಿಸಬಹುದು. ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ವ್ಯಾತಕೋ ಕಸ್ತೂರಿ ರಂಗನ ನೋಡದ ಕಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಆ ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ. ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಎಂದಿಗಾದರೊಮ್ಮೆ ಜನರು ಬಂದು ಭೂಮಿಯಲ್ಲಿ ನಿಂದು ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ ರಂಗನ ನೋಡದ ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ ರಂಗನ ನೋಡದ ಚಂದ್ರ ಪುಷ್ಕರಣಿ ಸ್ನಾನವ ಮಾಡಿ ಆನಂದದಿಂದಲೇ ರಂಗನ ನೋಡದ ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಆ ಕಂಗಳಿ ವ್ಯಾತಕೋ ಕಸ್ತೂರಿ ರಂಗನ ನೋಡದ. ಹರಿಪಾದೋದಕ ಸಮಕಾವೇರಿ ವಿರಜ ನದಿಯ ಸ್ನಾನವ ಮಾಡಿ ಹರಿಪಾದೋದಕ ಸಮಕಾವೇರಿ ವಿರಜ ನದಿಯ ಸ್ನಾನವ ಮಾಡಿ ಪರಮ ವೈಕುಂಠ ರಂಗನ ಮಂದಿರ ಪಾರವಾಸುದೇವನ ನೋಡದ ಪರಮ ವೈಕುಂಠ ರಂಗನ ಮಂದಿರ ಪಾರವಾಸುದೇವನ ನೋಡದ ಪರಮ ವೈಕುಂಠ ರಂಗನ ಮಂದಿರ ಪಾರವಾಸುದೇವನ ನೋಡದ ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ವ್ಯಾತಕೋ ಕಸ್ತೂರಿ ರಂಗನ ನೋಡದ. ಹಾರಹೀರ ವೈಜಯಂತಿ ತೋರ ಮುತ್ತಿನ ಪದಕ ಸರವು ಹಾರಹೀರ ವೈಜಯಂತಿ ತೋರ ಮುತ್ತಿನ ಪದಕ ಸರವು
तेरनेरी बिदिली मेरेव ರಂಗ ವಿಠಲ ರಾಯನ ನೋಡದ ತೆರನೇರಿ ಬಿದಿಲಿ ಮೇರೇವ ರಂಗ ವಿಠಲ ರಾಯನ ನೋಡದ ತೆರನೇರಿ ಬಿದಿಲಿ ಮೇರೇವ ರಂಗ ವಿಠಲ ರಾಯನ ನೋಡದ ಕಂಗಳಿ ವ್ಯಾತಕೋ ಕಸ್ತೂರಿ ರಂಗನ ನೋಡದ ಕಂಗಳೊಳಗೆ ಮಂಗಳ ಮೂರುತಿ ರಂಗನ ಶ್ರೀಪಾದಂಗಳ ನೋಡದ ಕಂಗಳಿ ವ್ಯಾತಕೋ ಕಾವೇರಿ ರಂಗನ ನೋಡದ ಕಂಗಳಿ ವ್ಯಾತಕೋ ಕಸ್ತೂರಿ ಕಂಗಳಿ ವ್ಯಾತಕೋ ಕಾವೇರಿ ಕಂಗಳಿ ವ್ಯಾತಕೋ ಕಸ್ತೂರಿ ರಂಗನ ನೋಡದ ಚರಣ ಸೇವೆಯ ನೀಡೋ ರಂಗ ವಿಠಲ ಚರಣ ಸೇವೆಯ ನೀಡೋ ಪಾಂಡುರಂಗ ನಿನ್ನ ಚರಣ ಸೇವೆಯ ನೀಡೋ ರಂಗ ವಿಠಲ ಚರಣ ಸೇವೆಯ ನೀಡೋ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ ಮಂಗಳ ಮೂರುತಿ ಪಂಡರಿರಾಯ ಪಾವನ ಧಾಮ ಮೂರುತಿ ಪಂಡರಿರಾಯ ಪಾವನ ಧಾಮ ಪಂಡರಾಪುರ ನಿನ್ನಯ ನಾಮ ಪರಮ ಪಾವನ ನಿನ್ನಯ ನಾಮ ಪರಮ ಪಾವನ ನಂಬಿದ ಭಕುತರ ಭಕ್ತವತ್ಸಲ ನಿನ್ನ ಚರಣ ಸೇವೆಯ ನೀಡೋ ರಂಗ ವಿಠಲ ಚರಣ ಸೇವೆಯ ನೀಡೋ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ ಕರುಣಾಸಾಗರ ಗುಣನಿಧಿ ವಿಠಲ ಪಾವನಾಂಗ ಪುಂಡರೀಕಾಕ್ಷ ಕರುಣಾಸಾಗರ ಗುಣನಿಧಿ ವಿಠಲ ಪಾವನಾಂಗ ಪುಂಡರೀಕಾಕ್ಷ ದೀನಬಂಧು ಅನಾಥ
ರಕ್ಷಕ ದೀನಬಂಧು ಅನಾಥ ರಕ್ಷಕ ಪತಿತ ಪಾವನ ಪಾಂಡುರಂಗ ನಿನ್ನ ಚರಣ ಸೇವೆಯ ನೀಡೋ ರಂಗ ವಿಠಲ ಚರಣ ಸೇವೆಯ ನೀಡೋ ಪಾಂಡುರಂಗ ನಿನ್ನ ಚರಣ ಸೇವೆಯ ಅಥರ್ವೇದ ಪ್ರಿಯ ಸಪರಿವಾರ ಶ್ರೀ ವಿಂದುಮಾಧವ ಪ್ರಭೋ ಅಥರ್ವವೇದ ಸೇವಾ ಅವಧಾರಯ. ಗುಜರಾತ್ಗೆ 84 ಲಕ್ಷ ಯುಗಗಳ ನಿರ್ಮಾಣವನ್ನು ಮನುಷ್ಯನಿಗಿಂತ ಪೂರ್ವದಲ್ಲಿ ಮಾಡಿದ್ದಾನಂತೆ ಭಾಗವತ ಕಥೆ ಹೇಳ್ತದೆ. ತೈಶ್ಚೈವ ದುಷ್ಟಹೃದಯ ಪುರುಷಂ ವಿಧಾಯ ಬ್ರಹ್ಮಾವಲೋಕದಿಶಣಂ ಮುದಮಾಂತದೇವ. ಮನುಷ್ಯರ ಸೃಷ್ಟಿಗಿಂತಲೂ ಮೊದಲೇ ಈ ಸೃಷ್ಟಿಯಲ್ಲಿ ಯಾವ ಪ್ರಕಾರವಾಗಿ ಆಕಾಶದಿಂದ ವಾಯುವಿಂದ ಅಗ್ನಿ ಇದೆಲ್ಲ ನಿರ್ಮಾಣ ಆಯಿತು. ಇದರ ನಂತರದಲ್ಲಿ ಮೂಲಮಾಯೆಯಿಂದ ಗುಣಮಾಯೆ, ಆ ಗುಣಮಾಯೆಯಿಂದ ಸೃಷ್ಟಿ ಸ್ಥಿತಿ ಲಯ ಮಾಡುವಂತಹ ಸಲುವಾಗಿ ಬ್ರಹ್ಮ ವಿಷ್ಣು ರುದ್ರ ಹೇಳುವಂತಹ ಮೂರ್ತಿತ್ರಯ. ಆ ಈ ಸೃಷ್ಟಿಯಲ್ಲಿ ಪಶು ಪಕ್ಷಿ ಖಗದಂಶ ಮತ್ಸ್ಯ ತೈಶ್ಚರ್ಯ ಅತುಷ್ಟ ಹೃದಯ, ಆ ಪಶು ಪಕ್ಷಿಗಳೆಲ್ಲ ನಿರ್ಮಾಣವನ್ನು ಮಾಡಿ ಅತುಷ್ಟ ಹೃದಯ ಭಗವಂತನಿಗೆ ಸಮಾಧಾನ ಆಗಲಿಲ್ಲ. ಅದಕ್ಕಾಗಿ ಕೊನೆಯದಾಗಿ ಅವ ಈ ಮನುಷ್ಯ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ. ಹಾಗಾಗಿ ಮನುಷ್ಯ ಸೃಷ್ಟಿಯಲ್ಲಿ ಏನು ವಿಶೇಷ ಉಂಟು? ಇದರಲ್ಲಿ ವಿವೇಕ ಶಕ್ತಿ ಮತ್ತು ವಾಚಾಶಕ್ತಿ ಇದೆರಡು ವಿಶೇಷ ಮನುಷ್ಯ ಜನ್ಮದಲ್ಲಿ, ಮನುಷ್ಯ ದೇಹದಲ್ಲಿ. ಇಲ್ಲಾದರೆ ಮನುಷ್ಯನಿಗೆ ಮತ್ತು ಇತರೆ ಪ್ರಾಣಿ ಪಶು ಪಕ್ಷಿಗಳಿಗೆ ಏನೂ ಅಂತರವಿಲ್ಲ. ಅದೆರಡನ್ನೂ ಸೇರಿ ನಾವು ಆಚರಣೆಯನ್ನು ಮಾಡ್ತೇವೆ. ಅದು ಧರ್ಮ ಅಂತ ಹೇಳಿದ್ದಾರೆ. ಅದನ್ನೇ ಧರ್ಮೋನ್ನ ದೀಪೋ ಪಶುವಿನ ವಿಶೇಷ ಧರ್ಮೇಣ ಹೀನ ಪಶುವಿಸ್ಯಮಾನ. ಆ ಧರ್ಮ ಹೇಳುವಂತಹದ್ದು ಮನುಷ್ಯನಲ್ಲಿ ವಿಶೇಷವಾದಂಥದ್ದು. ಆ ಧರ್ಮಾಚರಣೆ ಸಲುವಾಗಿಯ ಮನುಷ್ಯನಿಗೆ ವಿವೇಕ ಹೇಳುವಂತಹದ್ದನ್ನು ಅಥವಾ ಬುದ್ಧಿಶಕ್ತಿ ಹೇಳುವಂತಹದ್ದನ್ನು ಕೊಟ್ಟಿದ್ದಾನೆ. ಆ ಧರ್ಮಾಚರಣೆಯನ್ನು ತಿಳ್ಕೊಳ್ಳುವ ಸಲುವಾಗಿ ಆ ಧರ್ಮಾಚರಣೆಯಲ್ಲಿ ನಮಗೆ ಆಗುವಂತಹ ಅಡಿಗೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಂಡು ನಾವು ಧರ್ಮಶೀಲರಾಗುವ ಸಲುವಾಗಿ ವಾಚಾಶಕ್ತಿಯನ್ನು ಕೊಟ್ಟಿದ್ದಾರೆ. ಆ ವಾಚಾಶಕ್ತಿ ಮತ್ತು ವಿವೇಕ ಶಕ್ತಿ ಅದರೊಂದಿಗೆ ಸೇರಿದಂತಹ ಈ ಶರೀರ ಸಂಪತ್ತಿನಿಂದ ಏನಾಗಬೇಕು ಅಂತ ಹೇಳಿದ್ರೆ ಭಗವಂತನ ಸೇವೆಯನ್ನು ಮಾಡಬೇಕು. ಈ ಸೇವೆಯಲ್ಲಿ ಪುನಃ ಎರಡು ಪ್ರಕಾರ ಭಕ್ತಿಯಲ್ಲಿ ನಾವು ಇದೇ ಭಕ್ತಿಯನ್ನು ಹೇಳಿದ್ದಾರೆ. ಈ ಸೇವೆಯಲ್ಲಿ ಎರಡು ಪ್ರಕಾರ ಅಂತ ಹೇಳಿದ್ರೆ ಸಕಾಮ ಭಕ್ತಿ, ನಿಷ್ಕಾಮ ಭಕ್ತಿ ಅಥವಾ ಸಕಾಮ ಸೇವೆ, ನಿಷ್ಕಾಮ ಸೇವೆ ಹೇಳುವಂತಹದ್ದು. ಈ ಸಕಾಮ ಸೇವೆಯಿಂದ ನಮ್ಮ ಕಾಮನೆಗಳನ್ನು ನಾವು ಈಡೇರಿಸಿಕೊಳ್ತೇವೆ. ನಿಷ್ಕಾಮ ಸೇವೆಯಿಂದ ಏನಾಗ್ತದೆ ಅಂತ ಹೇಳಿದ್ರೆ ಚಿತ್ತಶುದ್ಧಿಯಾಗಿ ಈ ಜೀವಾತ್ಮ ಹೇಳುವಂಥವನೇನಿದ್ದಾನೋ ಆ ಪರಮಾತ್ಮನಲ್ಲಿ ಲೀನ ಆಗಿಕೊಳ್ತಾನೆ. ಇಂತಹ ಈ ಭಕ್ತಿ ಕೆಲವೊಮ್ಮೆ ಸಕಾಮವಾದರೂ ಸಹ ಅದು ಭಗವಂತನ ಪ್ರೇರಣೆಯಿಂದ, ಭಗವಂತನ ಅನುಗ್ರಹದಿಂದ ಭಗವಂತನಲ್ಲೇ ಆ ಭಕ್ತ ಸೇರಿಕೊಳ್ತಾನೆ. ಈ ಪ್ರಕಾರವಾಗಿ ಕಾಶಿಖಂಡ ಪುರಾಣ ಏನು ಹೇಳ್ತೇನೆ, ಸ್ಕಂದ ಪುರಾಣದ ಕಾಶಿಖಂಡದಲ್ಲಿ ಅಗ್ನಿಬಿಂದು ಹೇಳುವಂತಹ ಬ್ರಾಹ್ಮಣ ತಪಶ್ಚರ್ಯವನ್ನು ಮಾಡಿ ಭಗವಂತ ಪ್ರಸನ್ನನಾಗುತ್ತಾನೆ. ಪ್ರಸನ್ನನಾದಾಗ ಭಗವಂತನಲ್ಲಿ ಕೇಳ್ಕೊಳ್ತಾನೆ ಏನು ಅಂತ ಹೇಳಿದವ, ನಾನು ಶಾಶ್ವತವಾಗಿರಬೇಕು ಅಥವಾ ನನಗೆ ಪ್ರಳಯಾಂತರ ಕಾಲದಲ್ಲಿಯೂ ಸಹ ಅಂತ ಹೇಳುವಂತಹದ್ದು ಬರಬಾರ್ದು ಅಂತ ಕೇಳ್ಕೊಳ್ತಾನೆ. ಆದರೆ ಆವಾಗ ಮಹಾವಿಷ್ಣು ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಯದ್ಯದೃಷ್ಟಂ ಯಾವ್ಯಾವುದು ಆಕಾರಕ್ಕೆ ರೂಪಕ್ಕೆ ಬಂದದೆಯೋ ಅದು ನಷ್ಟವಾಗುವಂತಹದ್ದು. ಆವಾಗ ಇಷ್ಟು ವರ್ಷ ಮಾಡೋ ತಪಶ್ಚರ್ಯ ಒಂದು ಪರಿಣಾಮ ಆ ಅಗ್ನಿಬಿಂದು ಹೇಳುವಂತಹ ಬ್ರಾಹ್ಮಣನಿಗೆ ಏನಾಗ್ತದೆ ಅಂತ ಹೇಳಿದ್ರೆ
ಭಗವಂತ ಗೀತೆಯಲ್ಲಿ ಹೇಳಿದ್ದಾನೆ, ದದಾಮಿ ಬುದ್ಧಿಯೋಗಂತಂ ಏನ ಮಾಮೋಪಯ ಅಂತಿದೆ. ಅಂದರೆ ನನ್ನನ್ನು ಸೇವಿಸುವಂತೆ ನಾನು ಭಕ್ತರಿಗೆ ನನ್ನ ಸೇವೆಯಿಂದ ಖುಷಿಯಿಂದಾಗಿ ನಾನು ಬುದ್ಧಿಯನ್ನು ಪ್ರೇರೇಪಿಸ್ತೇನೆ ಅಂತ ಹೇಳುವಂತಹದ್ದು. ಆ ಪ್ರಕಾರವಾಗಿ ಆ ಅಗ್ನಿಬಿಂದು ಬ್ರಾಹ್ಮಣ ಕೊನೆಗೆ ಭಗವಂತನ ಹೇಳ್ಕೊಳ್ತಾನೆ ಅಂತ ಹೇಳಿದ್ರೆ, ನಾನು ನಿನ್ನಲ್ಲೇ ಇರಬೇಕು. ಆವಾಗ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಥಾಸ್ತು ಅಂತ ಹೇಳಿ ಅವನಿಗೆ ವರವನ್ನು ಕೊಟ್ಟು ಅವನ ಎರಡು ಕವಿಯನ್ನು ತನ್ನಲ್ಲಿ ಸೇರಿಸಿಕೊಂಡು ಆ ಪೂರ್ವದಲ್ಲಿ ಮಾಧವನಾಗಿದ್ದವ ಆ ಅಗ್ನಿಬಿಂದುವಿನ ಜೀವಾತ್ಮ ಅವನಲ್ಲಿ ಸೇರಿದಿಂದಾಗಿ ಅವ ಬಿಂದು ಮಾಧವ ಹೇಳುವಂತಹ ರೂಪವನ್ನು ಧಾರಣೆ ಮಾಡಿದ್ದಾನೆ. ಈ ಬಿಂದು ಮಾಧವ ಹೇಳುವಂತಹ ಅವತಾರ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಅಗ್ನಿಬಿಂದು ಮಾಡುವಂತಹ ತಪಶ್ಚರ್ಯದಿಂದ ಅವನ ಮನಸ್ಸು ಶುದ್ಧಿಯಾಗಿ ತಾನು ಭಗವಂತನಲ್ಲಿ ಇರಬೇಕು ಅನ್ನುವಂತಹದ್ದಾಗಿ. ಅದಕ್ಕಾಗಿ ಪೂರ್ವ ಶ್ಲೋಕ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಸದಾ ಪೂಜನಂ ವಾದನಂ ದಾಸ್ಯಮೇನು ಸದಾ ಮಿತ್ರಭಾವಕ್ಕಿದ ಆತ್ಮಾರ್ಪಣಂತ. ಭಗವಂತನೇ ನಾವು ನಿತ್ಯ ಮಾಡುವಂತಹ ಪೂಜೆ, ಭಗವಂತನ ಮುಂದೆ ವಾದ್ಯ ಬಾರಿಸುವಂತಹದ್ದು ಗಂಟೆಯಿಂದ ಹಿಡಿದು ಸರ್ವವಾದ್ಯವಾಗಿ ವಾದನಂ ದಾಸ್ಯಮೇವ. ನಾವು ದೇವಸ್ಥಾನದಲ್ಲಿ ಬಂದಾಗ ಆ ಭಗವಂತನ ದಾಸನಾಗಿ ಸೇವೆ ಮಾಡುವಂತಹದ್ದು ಏನೂ ಇರ್ಬೋದು, ಕಸ ಬಿಡಿಸುವಂತಹದ್ದು ಅಥವಾ ಎಲ್ಲೋ ನಿರ್ಮಾಲ್ಯ ಹೂವು ಬಿದ್ದಿದ್ದು ತೆಗೆದು ಬದಿಗೆ ಹಾಕುವಂತಹದ್ದು, ನೀರು ಚೆಲ್ಲಿದನ್ನು ಒರೆಸುವಂತಹದ್ದು, ಬಂದಂತಹ ಭಕ್ತರಿಗೆ ಸರಿಯಾದಂತಹ ಒಂದು ತಿಳುವಳಿಕೆ ಕೊಡುವಂತಹದ್ದು, ಇದೆಲ್ಲವೂ ಆ ಭಗವಂತನ ಭಕ್ತಿ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಈ ಮಿತ್ರಭಾವಕ್ಕೆ ಆತ್ಮಾರ್ಪಣ. ಈ ಸೇವೆಯನ್ನು ಮಾಡುವಂತಹ ಕಾಲದಲ್ಲಿ ಮಿತ್ರಭಾವ ಮನುಷ್ಯನಿಗೆ ಸಂಬಂಧ ಬಹಳ ಜನರಿಗಿರ್ತದೆ. ಪ್ರತಿಯೊಬ್ಬರ ಕಡೆಯಲ್ಲಿ ಆ ಭಾವನೆ ಬೇರೆ ಬೇರೆಯಾಗಿರ್ತದೆ. ಕ್ರಿಯೆ ಒಂದೇ ಇದ್ರು ಆ ಭಾವನೆ ಬೇರೆ ಇದ್ದಾಗ ಅದು ಫಲ ಬೇರೆ ಆಗ್ತದೆ. ಏನೇ ವಾರಂಗಿತ ಕಾಂತ, ಏನೇ ವಾರಂಗಿತ ಸುತ. ತಂದೆ ಮನೆಯಲ್ಲಿ ಕೂತ್ಕೊಂಡಿದ್ದಾಗ ಹುಡುಗಿ ಬರ್ತಾಳೆ, ತಾನು ಹೆಚ್ಚಿನ ಅಂತ ಮಾರ್ಕ್ಸ್ ತಗೊಂಡು ಪಾಸ್ ಆಗಿದೆ ಹೇಳಿದಾಗ ಆ ತಂದೆ ಹುಡುಗಿಗೆ ಅಪ್ಪ ಹಾಕೊಂಡು ಮುತ್ತು ಕೊಡ್ತಾನೆ, ಮುದ್ದು ಮಾಡ್ತಾನೆ. ಅದೇ ತಂದೆ ಆ ಹುಡುಗಿಗೆ ಮುತ್ತು ಕೊಟ್ಟು ಮುದ್ದು ಮಾಡುವಾಗ ಇದ್ದಂಥ ಭಾವನೆ ಏನು ಅಂತ ಹೇಳಿದ್ರೆ, ತನ್ನ ಹುಡುಗಿ ಹೇಳುವಂತಹ ಭಾವನೆ. ಆ ತಂದೆ ತನ್ನ ಪತ್ನಿಯೊಂದಿಗೆ ಈ ಪ್ರೇಮವನ್ನು ಅನುಭವಿಸುವಾಗ ಆವಾಗಿರುವಂತಹ ಭಾವನೆ ಏನು ಅಂತ ಹೇಳಿದ್ರೆ, ತನ್ನ ಪತ್ನಿ ಇದರಿಂದ ತನಗೆ ಇಂದ್ರಿಯ ಸುಖ ಹೇಳುವಂತಹದ್ದು. ಹುಡುಗಿಯನ್ನು ಆಲಿಂಗನೆ ಮಾಡಿದ್ದಾನೆ, ಅದೇ ಪ್ರಕಾರವಾಗಿ ತನ್ನ ಪತ್ನಿಯನ್ನು ಆಲಿಂಗನೆ ಮಾಡ್ತಾನೆ. ಅದಕ್ಕಾಗಿ ಶಾಸ್ತ್ರ ಹೇಳ್ತಾ ಉಂಟು ಅಂತ ಹೇಳಿದ್ರೆ, ನ ದೇಹ ಕೃತಂ ಕರ್ಮ, ದೇಹದಿಂದ ಮಾಡಿದ ಕರ್ಮಕ್ಕೆ ಕರ್ಮ ಅಂತ ಹೇಳಿಕ್ಕಾಗುವುದಿಲ್ಲ. ಮನಸ್ಸೇವ ಕೃತಂ ಕೃತಂ, ಆ ಕರ್ಮವನ್ನು ಮಾಡುವಂತಹ ಕಾಲದಲ್ಲಿ ನಮ್ಮ ಮನಸ್ಸಿನ ಭಾವನೆ ಏನಿರ್ತದೆಯೋ ಅದು ಅಲ್ಲಿ ವ್ಯಕ್ತವಾಗ್ತದೆ. ಯಾವ ಪ್ರಕಾರವಾಗಿ ಹುಡುಗಿಯ ಕೀರ್ತಿಯನ್ನು ಕೇಳಿ ಆನಂದದಿಂದ ಅಪ್ಪಗೊಂಡು ಮುಂದೆ ಹೀಗೆ ಕೀರ್ತಿವಂತ ಆಗಬೇಕು ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾನೆ. ಅದೇ ಪ್ರಕಾರವಾಗಿ ಭಗವಂತನಲ್ಲಿ ನಾವು ಮಾಡುವಂತಹ ಈ ಸೇವೆಯಲ್ಲಿ ಈ ಪ್ರೇಮ ಭಕ್ತಿಯ ಪ್ರೇಮದಿಂದ ಆ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ಪ್ರೇಮ ಅಂತಂದ್ರೆ ಏನು? ಪ್ರೇಮ ಹೇಳುವಂತಹದ್ದು ಸರ್ವೇ ರಸಾಶ್ಚ ಭಾವಾಶ್ಚ ತರಂಗ ಯೋಗಾಯಿರೋ ಉನ್ಮಜ್ಜಂತಿ ನಿಮಜ್ಜಂತಿ ಯತ್ರ ಸ ಪ್ರೇಮ ಸೌಜ್ಞಕ. ಏನೋ ನಮಗೆ ಕಣ್ಣಿಗೆ ಕಾಣ್ತು, ಅದು ಒಳ್ಳೇದುಂಟು, ನಮ್ಗೆ ಅದರ ಮೇಲೆ ಏನೋ ಒಂದು ಥರದ ಆಶಯ ಆದರೆ ಅದು ವ್ಯಾಮೋಹ ಮೋಹ ಅಂತ ಹೇಳಿಸ್ಕೊಳ್ತದೆ. ಆದರೆ ಅದೇ ಎತ್ತರೆ ಸರ್ವೇ ರಸಾಶ್ಚ ಭಾವಾಶ್ಚ, ನಮ್ಮ ಎಲ್ಲ ಪ್ರಕಾರದ ಭಾವನೆಗಳು, ಅದೇ ಪ್ರಕಾರವಾಗಿ ನಮ್ಮಲ್ಲಿರುವಂಥ ಎಲ್ಲ ಪ್ರಕಾರದ ರಸಾಶ್ಚ ಸುಖ ದುಃಖಾತ್ಮಾದಿಗಳು ರಸಾದಿಗಳು ಸಹ ಯತ್ರ ಸಹ ಯಾರಲ್ಲಿ ಒಂದೇ ಥರದಲ್ಲಿ ಇರ್ತದೆಯೋ ಅದಕ್ಕೆ ಯತ್ರ ಸ ಪ್ರೇಮ ಸಂಜ್ಞಕ, ಅದಕ್ಕೆ ಪ್ರೇಮ ಅಂತ ಹೇಳಿದ್ದಾರೆ. ಯಾವ ಪ್ರಕಾರವಾಗಿ ಆ ಅಗ್ನಿಬಿಂದು ಬ್ರಾಹ್ಮಣ ಆ ಭಗವಂತನಲ್ಲಿ
ಪ್ರೇಮ ಇಟ್ಕೊಂಡು ಭಕ್ತಿಯನ್ನು ಮಾಡಿದ, ತಪಶ್ಚರ್ಯವನ್ನು ಮಾಡಿದ, ಅದು ಮೋಹವಾಗಿದೆಯಾ ಅಥವಾ ವ್ಯಾಮೋಹವಾಗಿದೆಯಾ, ತ್ಯಾಗವಾಗಿ ಆ ತ್ಯಾಗದಿಂದ ಅಮೃತತ್ವವಂತಹ ಉಪನಿಷತ್ ವಾಕ್ಯವನ್ನೇನು ಸುಬ್ರಹ್ಮಣ್ಯ ಪಂಡಿತರು ಬೆಳಗ್ಗೆ ಹೇಳಿದ್ರು, ನಿಮಗೆ ತ್ಯಾಗೇನೇಕೆ ಅಮೃತತ್ವ ಮನಸ್ಸು ಅಂತಹ ಈ ತನ್ನ ಜೀವಾತ್ಮ ಭಾವ ತ್ಯಾಗವನ್ನು ಮಾಡಿದ್ರಿಂದಾಗಿ ಆ ಅಗ್ನಿಬಿಂದು ಹೇಳುವಂಥ ವ್ಯಕ್ತಿ ಬಿಂದು ಮಾಧವನ ರೂಪದಲ್ಲಿ ಅಮರನಾಗಿದ್ದಾನೆ. ಆ ಪ್ರಕಾರವಾಗಿ ಈ ಬಿಂದು ಮಾಧವನ ಸನ್ನಿಧಾನದಲ್ಲಿ ಶ್ರದ್ಧಾಭಕ್ತಿ ಪ್ರೇಮಯುಕ್ತರಾಗಿ ಆ ಭಗವಂತನ ಸೇವೆಯನ್ನು ಮಾಡುವಂತಹದ್ದು. ವಿಶೇಷವಾಗಿ ಈ ವರ್ಧಂತಿ ಮಹೋತ್ಸವದ ವಿಶೇಷ ಆಚರಣೆ ಸಲುವಾಗಿ ಅಷ್ಟೋತ್ತರ ಶತಕಲಶ ಅಥವಾ ಶತಾಧಿಕ ಕಲಶಾಭಿಷೇಕ ಸೇವೆಯನ್ನೇನು ಮಾಡಬೇಕು ನಾವು ಸಂಕಲ್ಪವನ್ನು ಮಾಡಿ ಈಗಾಗಲೇ ಅಲ್ಲಿ ಹೇಳಿದಂತಹ ದ್ರವ್ಯಗಳ ಪೂರಣೆಗಾಗಿ ಮಂತ್ರ, ಅದೇ ಪ್ರಕಾರವಾಗಿ ದ್ರವ್ಯ ಪೂರಣೆಗಳನ್ನೆಲ್ಲವನ್ನು ಮಾಡಿ ನಾವು ಅವನ ತತ್ವ ಕಲಾದಿಗಳನ್ನು ಸಹ ಆಹ್ವಾನ ಮಾಡಿದ್ದೇವೆ. ಅಂತಹ ಬಿಂದು ಮಾಧವನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದು ಯಾವ ಪ್ರಕಾರವಾಗಿ ನಿನ್ನ ಸೇವೆಯಿಂದ, ನಿನ್ನ ತಪಶ್ಚರ್ಯದ ಫಲವಾಗಿ ಆ ಅಗ್ನಿಬಿಂದು ಹೇಳುವಂಥವ ನಿನ್ನೆಲ್ಲ ಐಕ್ಯವಾಗಿದ್ದಾನ. ಅಂತಹ ನಿನ್ನ ಕುಲದಲ್ಲಿ ನಾವೆಲ್ಲ ಹುಟ್ಟು ಬಂದಿದ್ದೇವೆ. ಆ ಪ್ರಕಾರವಾಗಿ ನಮ್ಮ ಕುಲದೇವತೆ ಅರದೇವತೆ ನಿನ್ನ ಚರಣಾರವಿಂದಲ್ಲಿ ಸ್ವಚ್ಪಾದ ಭಕ್ತಿಂ ತ್ವಯಿದಾಸ ದಾಸ್ಯಂ ತ್ವದೀಯ ಮಂತ್ರಾಚ ದೃಢೇಕ ನಿಷ್ಠ. ಅವನ ಪಾದದಲ್ಲಿ ದೃಢವಾದಂತಹ ಭಕ್ತಿ, ಅವನ ಆ ನಾಮಸ್ಮರಣೆಯಲ್ಲಿ, ಆ ಮಂತ್ರದ ನಾಮಸ್ಮರಣೆಯಲ್ಲಿ ದೃಢೇಕನಿಷ್ಠ, ಏಕನಿಷ್ಠೆಯಿಂದ ಅವನ ನಾಮಸ್ಮರಣೆಯನ್ನು ಮಾಡಿ ಅವನ ಸೇವೆಯನ್ನು ಮಾಡಿ ಈ ದುರ್ಲಭವಾದಂತಹ ಮನುಷ್ಯ ದೇಹ ಯಾವ ಹೇತುವಿನಿಂದ ಭಗವಂತ ನಿರ್ಮಾಣವನ್ನು ಮಾಡಿದ್ದಾನೆ ಅಂತಹ ಈ ಮನುಷ್ಯ ದೇಹ ಸಾರ್ಥಕವಾಗುವಂತೆಯ ನಮ್ಮೆಲ್ಲರಿಗೂ ಅನುಗ್ರಹ ಮಾಡಬೇಕು ಅಂತ ಹೇಳಿ ಆ ಬಿಂದು ಮಾಧವನ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಪುನಶ್ಚ ಮಂಗಳವಾಕ್ಯದೊಂದಿಗೆ ಪುರಾಣ ಸೇವೆಯನ್ನು ಆ ಭಗವಂತನ ಚರಣಾರವಿಂದದಲ್ಲಿ ಸಮರ್ಪಣೆ ಮಾಡುವಂತಹ ಶಕ್ತಿ ಪ್ರಜಾದ ಪರಿಪಾಲನೆಯಿಂದ ಗೋಬ್ರಾಹ್ಮಣೇ ಶೋಭನಮುನಿಂಜ ಲೋಕಾ ಸಮಸ್ತಾ ಸುಖಿನೋ ಭವಂತು. पंढरीचा कानडा राधा पंढरीचा वेदा नाही नाही कळला, वेदा नाही नाही कळला, अंत पार याचा कानडा राधा पंढरीचा, कानडा राधा पंढरीचा. निराकार तो निर्गुण ईश्वर कसा प्रगटला असा विटेवर. निराकार तो निर्गुण ईश्वर कसा प्रगटला असा विटेवर. उभय ठेवूनी हात कटीवर, उभय ठेवूनी हात कटीवर. पुतळा चैतन्याचा कानडा राधा पंढरीचा, कानडा राधा पंढरीचा. परब्रह्म ही भक्तासाठी, परब्रह्म ही भक्तासाठी. उभय ठाकरे भीमे काढी, उभय ठाकरे भीमे काढी. उभा राहिला भाव सावयव, उभा राहिला भाव सावयव. जुनकी पुंडलिकाचा कानडा राधा पंढरीचा, कानडा राधा पंढरीचा. आमनाची खीर चाकतो झोपोबाची घुरे राखतो. आमनाची खीर चाकतो झोपोबाची घुरे राखतो. पुरंदरा हे
परमात्मा पुरंदराचा हे परमात्मा वाली दामाजीचा कानडा राजा पंढरीचा कानडा राजा पंढरीचा ಚರಣ ಸೇವೆಯ ನೀಡೋ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ ಅಮೃತ ಮಧುರಾ ರಘುಮಾಯಿ ವಲ್ಲಭ ದೇವಾದಿದೇವ ಪಂಡರಿರಾಯ ಅಮೃತ ಮಧುರಾ ರಘುಮಾಯಿ ವಲ್ಲಭ ದೇವಾದಿದೇವ ಪಂಡರಿರಾಯ ಚಂದ್ರಭಾಗತೀರವು ನಿನ್ನಯ ನೆಲೆಯು ಚಂದ್ರಭಾಗತೀರವು ನಿನ್ನಯ ನೆಲೆಯು ಸನ್ನಿಧಾನವು ನಿನ್ನಯ ಚರಣವು ನಿನ್ನ ಚರಣ ಸೇವೆಯ ನೀಡೋ ರಂಗ ವಿಠಲ ಚರಣ ಸೇವೆಯ ನೀಡೋ ಪಾಂಡುರಂಗ ನಿನ್ನ ಚರಣ ಸೇವೆಯ ನೀಡೋ ರಂಗ ವಿಠಲ ಚರಣ ಸೇವೆಯ ನೀಡೋ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ ಪಾಂಡುರಂಗ 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 ಪಂಡರಿನಾಥ मोदक प्रिय देवा श्री गणराया पार्वती शंकर प्रियतनया मोदक प्रिय देवा श्री गणराया पार्वती शंकर प्रियतनया मंगलमूर्ति गजवदना मंगलमूर्ति गजवदना सिंधुरवदना श्री गणराया मोदक प्रिय देवा श्री गणराया पार्वती शंकर प्रियतनया प्रमथादिसेवितने गणपतिराय वारणवदन वारिजलोचन प्रमथादिसेवितने गणपतिराय वारणवदन वारिजलोचन मूषिकवाहन मूर्जगदोडेयने मूषिकवाहन मूर्जगदोडेयने आश्रितमत्सल लंबोदरने मोद
मोदक प्रिय देवा श्री गणराया पार्वती शंकर प्रियतनया मोदक प्रिय देवा श्री गणराया पार्वती